ಈಗ ಎರಡು ಪ್ರಶ್ನೆ ಬರುತ್ತೆ. ನಾನು ಹೇಳಿದ ಅವ್ರಿಗೇನ ಇದ್ದರೆ, ಇಲ್ಲ ಅಂದರೆ ಎಲ್ಲೋ ಮಾಡೋ ಪೂಜೆ ಎಲ್ಲೋ ಯಾಕೆ ಗಂಟೆ ಹೊಡಿಬೇಕು? ನಂಬರ್ ಒನ್. ಇಂಟರ್ ಇಂಡಸ್ಟ್ರಿ ಒಳಗೆ ಯಾರು ರಿಯಾಕ್ಟ್ ಮಾಡಿದೆ? ಓಕೆ, ತಲೆ ಹಿಡ್ಕೊಳ್ಳಿ. ಎರಡನೇದು, ಅವರು ನನಗೆ ಹೇಳಿದಾರಂತ ಗ್ಯಾರಂಟಿ ಇಲ್ವಲ್ಲ. ಪಾಪ ಏನಿದೆಯೋ ಏನು ನಡೀತಾ ಇದೆಯೋ ಜೀವನದಲ್ಲಿ ನನಗೆ ಗೊತ್ತಿಲ್ಲ. ಕೇಳಿ. ನಮಗೆ ಅಂತ ಬಂದರೆ ಖಂಡಿತವಾಗ್ಲೂ ಹೇಳ್ತೀನಿ, ನಮ್ಮ ಗೌರವಪೂರ್ವಕವಾಗಿ ನಾನು ಅದಕ್ಕೆ ಉತ್ತರ ಕೊಡಬಲ್ಲೆ ಅಥವಾ ಏನಿದೆ ಅದಕ್ಕೆ ಸ್ಪಂದಿಸಬಲ್ಲೆ. ಕರೆಕ್ಟಾ? ನಾನು ಕುತ್ಕೊಂಡಲ್ಲಿ ಹೇಳ್ತೀನಿ, ಯಾರ ಹೆಸರು ಯಾರಿಗಾರ ಏನಾರು ಹೇಳಬೇಕು ಅಂದರೆ ಚಿತ್ರರಂಗದಲ್ಲಿ ಇವತ್ತರು ನಾನು ಹೆಸರು ತೊಗೊಂಡೇ ಹೇಳಿದ್ದೀನಿ. ನೀವೇ ಬೇಡ ಅಂದರೂ ಕೆಲವು ಟೈಮು ಕೆಲವು ಕಲಾವಿದರಿಗೆ ಬರಲ್ಲ ಅಂತ ನೀವೇನು ಹೇಳಿದ್ರು ನಾನು ಒಳ್ಳೇದೇ ಮಾತಾಡಿದ್ದೀನಿ. ಒಪ್ತೀರಾ ಈ ಮಾತು? ಈಗ ನಾನು ಯಾಕೆ ಇಂಡೈರೆಕ್ಟಾಗಿ ಹೊಡಿಬೇಕು? ಅದು ಬಿಡಿ, ದೊಡ್ಡ ಮಟ್ಟದಲ್ಲಿ ಮಾತಾಡ್ತೀನಿ ಅಂದೆ ನಾನು. ಒಂದು ಪೈರಸಿ ಸಮೇತ ಅಷ್ಟು ಜೋರಾಗಿ ಒಬ್ಬರು ಸಂಭ್ರಮಿಸೋಕೆ ನಡೀತಾ ಇದ್ದಾರೆ ಅಂತಂದಾಗ ನಾನು ಸೈಲೆಂಟಾಗಿ ಕೂತ್ಕೋಬೇಕಾ ಶಿಲ್ಪ ಅವರೇ? ಗೊತ್ತಾಗಿದೆ ಅಂತ ಹೇಳಬೇಕಿತ್ತು, ಕರೆಕ್ಟಾಗಿರೋ ಕಡೆ ಹೇಳಿದೆ. ಸಪೋಸ್ ಇದು ವೈಯಕ್ತಿಕ ಅಂದ್ಕೊಳ್ಳೋಣ, ಆವಾಗ ನಲ್ಪಾಡೋರಾಗಲಿ ರಾಜುಗೌಡ ಯಾಕೆ ಮಾತಾಡಿರೋರು? ಅವರು ಇದ್ರು ನನ್ನೊಟ್ಟಿಗೆ ಇದೆಲ್ಲ ನಡಿಬೇಕಾರೆ. ಕರೆಕ್ಟಾ? ಇನ್ನು ಈ ಫ್ಯಾನ್ ವಾರ್ಸು ಸೋಷಿಯಲ್ ಮೀಡಿಯಾ ನಾನು ಇದರಲ್ಲಿಲ್ಲ ಶಿಲ್ಪ ಅವ್ರೆ, ಇದು ನಡೀತಾನೆ ಇರುತ್ತೆ. ನಾವೆಲ್ಲ ಇದಕ್ಕೆ ಸ್ಪಂದಿಸೋಕೆ ಹೋಗ್ಬಾರ್ದು. ಯಾಕಂದ್ರೆ ಅವಾಗ ನಾವು ಬೆಂಕಿ ಹಚ್ಚಿದಂಗೆ ಆಗುತ್ತೆ. ಅವ್ರು ಹಿಂಗಂದರು ಇವ್ರು ಹಂಗಂದರು. ನನಗೆ ಬೇಡಮ್ಮ. ನನಗೆ ನನ್ನ ಸಿನಿಮಾ ಇಂಪಾರ್ಟೆಂಟು, ನನಗೆ ನನ್ನ ಕನ್ನಡ ಚಿತ್ರರಂಗದ ಇಂಪಾರ್ಟೆಂಟು, ನನಗೆ ಕನ್ನಡ ಚಿತ್ರರಂಗದಲ್ಲಿರೋ ಎಲ್ಲ ಕಲಾವಿದ್ರ ಮೇಲೆ ಅಷ್ಟೇ ಗೌರವ ಇದೆ. ಇವತ್ತವರೆಗೆ ನಾನು ಯಾರಿಗೂ ಕೆಟ್ಟದ್ದು ಮಾತಾಡಿಲ್ಲ, ಬಿಟ್ಕೊಟ್ಟಿಲ್ಲ. ಇವತ್ತಿಗೆ ನನಗೆ ಗೊತ್ತಿರೋದು ಏನಂದರೆ, ಎಲ್ಲೋ ಯಾರೋ ಮಾತಾಡಿದ್ದಕ್ಕೆ ನಾನು ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಹುಬ್ಳಿದು ಕೇಳಿ ನಾನು ಹೇಳ್ತೀನಿ. ಈಗ ಇದು ನಡೀತಾ ಇರೋದು ಇಷ್ಟು ನನ್ನ ಮಾತಿಂದಲ್ಲ, ಯಾರೋ ಎಲ್ಲೋ ಮಾತಾಡಿರೋದ್ರಿಂದ.